ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮೊಟ್ಟ ಮೊದಲನೇದಾಗಿ ದೇವರು ತಾನು ಶಿಲ್ಬೆ ಮೇಲೆ ಆಡಿದಂತ 7 ಮಾತುಗಳಲ್ಲಿ ಒಂದು ಮಾತನ್ನು ಆಡುವುದಕ್ಕೆ ನನ್ನ ಆಸೆ ಬದ್ದಾನೆ. ಅದಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಹೇಳುವಂತನಾಗಿರ್ತಾನೆ. ಮಾತ್ರವಲ್ಲದೆ ಈ ದೈವ ಸಂದೇಶವನ್ನು ಮಾತನಾಡೋದಕ್ಕೆ ಸಮಯವನ್ನು ಅನುವು ಮಾಡಿಕೊಟ್ಟಂತ ನಮ್ಮ ಸಭೆ ಪಾಲಕರಿಗೂ ಸಹ ನಾನು ವಂದಿಸುತ್ತೇನೆ ಮತ್ತು ಸಭಿಕರು ಮೇಲೂ ಸಹ ವಂದಿಸೋನಾಗಿರ್ತೇನೆ. ಮಾತ್ರವಲ್ಲದೆ ಈ ಒಂದು ಶುಭ ಶುಕ್ರವಾರದ ಆರಾಧನೆಗೆ ಭಾಗಿಗಳಾಗಿ ಬಂದಂತ ನಿಮ್ಮೆಲ್ಲರೂ ಸಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುತ್ತಾ ನಾನು ನೇರವಾಗಿ ದೇವರ ವಾಕ್ಯದ ಕಡೆಗೆ ಹೋಗುವಂತನಾಗಿರ್ತೇನೆ. ಪ್ರಿಯರೇ, ಈಗಾಗಲೇ ಸಮಯ ಬಹಳಷ್ಟಾಗಿದೆ. 1 ಗಂಟೆಯಲ್ಲಿ 2 ಮಾತುಗಳಾಗಿದೆ ಅಷ್ಟೇ. ಇನ್ನು 1.5 ಗಂಟೆಗೆ 5 ಮಾತಾಗಬೇಕು. ಅದಕ್ಕೆ ನಾನು ಕೊಟ್ಟಂತ ನಿಗದಿತ ಸಮಯದಲ್ಲಿ ನಾನು ವಾಕ್ಯವನ್ನು ಮುಗಿಸ್ತೇನೆ. 15 ನಿಮಿಷ ಸರ್, 15 ನಿಮಿಷದೊಳಗಡೆ ನಾನು ವಾಕ್ಯ ಮುಗಿಸ್ತೇನೆ. 1 ನಿಮಿಷ ಹೆಚ್ಚಾದ್ರೂ ದಯವಿಟ್ಟು ಬೆಲ್ ಮಾಡ್ರಿ, ನಾನು ಅಲ್ಲಿಗೆ ಕ್ಲೋಸ್ ಮಾಡ್ಬಿಡ್ತೇನೆ. ಈ ಶುಭ ಶುಕ್ರವಾರ ಎಂಬುದಾಗಿ ನೋಡುವಾಗ ಇದು ಸಂತೋಷದ ಒಂದು ಹಬ್ಬನ ಅಥವಾ ದುಃಖ ಪಡುವಂತ ಹಬ್ಬ? ಎಲ್ಲರೂ ಮಾತಾಡ್ಬೇಕು ದಯವಿಟ್ಟು, ಯಾರು ಸುಮ್ಮನೆ ಕೊಡ್ಬೇಡ್ರಿ. ಎಷ್ಟು ಜನ ಉಪಸ್ಥಿತರಿ ಇವತ್ತು? 3 ತನ ಇಷ್ಟೇ ಜನ ಉಪಸ್ಥಿತರಿ. ಪ್ರತಿಯೊಬ್ಬರು ಇವತ್ತಿಲ್ಲ 70% ಉಪಸ್ಥಿತರಿ. ಇವತ್ತು ಕೈ ಅಸಲು ಉಪಸ್ಥಿತ ಯಾರಿದ್ದೀರ? ಯಾರು ವರಿ ಮಾಡಬೇಡ್ರಿ, ಹೋಗೋರು ಬರೀ ಎಲ್ಲರಿಗೂ ಹಣ್ಣು ತಂದಿದ್ದೆವು, ಹಣ್ಣು ಕೊಡ್ತೇವೆ. ದಯವಿಟ್ಟು ಉಪಸ್ಥಿತ ಇಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಉಪಸ್ಥಿತು ತಮ್ಮ ಮನೆಗೆ ಹೋಗ್ತಾರೆ. ಪ್ರಿಯರೇ, ನೀವು ಮಾತಾಡ್ಬೇಕ್ರಿ. ಈ ಶುಭ ಶುಕ್ರವಾರ ಅನ್ನೋದು ಸಂತೋಷವಾದಂತಹ ಹಬ್ಬನ ಅಥವಾ ದುಃಖಕರವಾದಂತಹ ಹಬ್ಬನ? ಎಷ್ಟು ಜನ ಹೇಳ್ತಿರೋದು ಸಂತೋಷದ ಹಬ್ಬ ಅಂತ? ಕೈ ಎಬ್ಸಿರಿ, ಕೈ ಎಬ್ಸ್ಬೇಕು. 2ರ ಒಂದ್ರಿ, ಸಂತೋಷ ದುಃಖ. ಹಂಗೆ ಯಾರಿಗೂ ಸುಮ್ಮನೆ ಕೊಡ್ಬೇಡಿ. ಸಂತೋಷದಲ್ಲೂ ಕೈ ಎತ್ತರೆ, ದುಃಖನಲ್ಲೂ ಕೈ ಎತ್ತಬೇಕು. ಸಂತೋಷದ ಹಬ್ಬ ಎಷ್ಟು ಜನ ಹೇಳ್ತೀರಿ? ಸಂತೋಷ 70% ಸಂತೋಷ. ದುಃಖದ ಹಬ್ಬ ಅಂತ ಯಾರು ಹೇಳ್ತೀರಿ? ಯಾರಿಗೂ ಇದಕ್ಕಿಲ್ಲ ಕೈ ಎಬ್ಸರು. ದುಃಖದ ಹಬ್ಬ ಅಂತ ಯಾರು ಹೇಳ್ತೀರಿ? ಇದಕ್ಕ ಎಲ್ಲರೂ ಸಂತೋಷ ಹಬ್ಬದಲ್ಲ. ಬೋಲೇಶು ಮಸೀಕಿ, ಆಮೇಲೆಶು ಮಸೀಕಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇದು ಸಂತೋಷವಾದಂತ ಹಬ್ಬ ಇದು ಪ್ರಿಯರೇ. ಯಾಕಂದ್ರೆ ಸಂತೋಷದ ಹಬ್ಬವನ್ನು ಯಾಕೆ ಹೇಳ್ಬೇಕಂದ್ರೆ, ಇವತ್ತಿನ ದಿವಸ ಕರ್ತನು ತನ್ನ ರಕ್ತದಿಂದ ನಾನು ನಿನ್ನ ಪಾಪಗಳನ್ನು ತೊಳೆದಿದ್ದಾನೆ ಪ್ರಿಯರೇ. ಆತನ ಪರಮನ ಪಾತ್ರಗಳಿಂದ ಬಿಡುಗಡೆ ಕೊಟ್ಟು ಇವತ್ತಿನ ದಿವಸ ಆತನ ಸಾಕ್ಷಿಗೆ ನಮ್ಮ ನಿಲ್ಲಿಸಿದ್ದಾನೆ ಪ್ರಿಯ. ಅದಕ್ಕಾಗಿ ನಾವು ಸಂತೋಷದ ಹಬ್ಬವಂತೆ ನಾವು ಹೇಳುವಂತರಾಗಿರ್ಬೇಕು ಪ್ರಿಯರೇ. ಇಲ್ಲಿ ನೋಡ್ತೀವಿ, ಈಗಾಗಲೇ ನಮ್ಮ ಸಹೋದರರು ಇಬ್ಬರು ಬಹಳ ಉತ್ತಮವಾಗಿ ದೇವರ ವಾಕ್ಯವನ್ನು ಮಾತನಾಡಿದ್ದಾರೆ. ನಾನು 3ನೇ ಮಾತು ಇವತ್ತಿನ ದಿವಸ ಹೇಳಲು ಇಷ್ಟಪಡ್ತೇನೆ ಪ್ರಿಯರೇ. ನಾನು ನೇರವಾಗಿ 3ನೇ ಮಾತು ಹೋಗೋದಕ್ಕಿಂತ ಮುಂಚಿತವಾಗಿ ಸಣ್ಣ ಒಂದು ಕ್ರಿಸ್ತನ ಹಿನ್ನೆಲೆಯನ್ನು ಹೇಳಲು ಇಷ್ಟಪಡ್ತೇನೆ ಪ್ರಿಯರೇ. ಸುಮಾರು 2024 ವರ್ಷಗಳ ಹಿಂದೆ ಬೆತ್ಲೆಹೇಮ್ ಎಂಬ ಊರಲ್ಲಿ ಕನ್ಯೆಯಾದಂಥ ಮರಿಯಳು ಒಂದು ಮಗುವನ್ನು ಜನ್ಮ ಕೊಡ್ತಾಳೆ. ಆ ಮಗು ಈ ಲೋಕದಲ್ಲಿ ಹುಟ್ಟಿದಾಗಲೇ ಅಲ್ಲಲ್ಲೋ ಕೊಲ್ಲಲು ಪ್ರಾರಂಭ ಆಯಿತು ಪ್ರಿಯರೇ. ರಾಜಾದಿರಾಜರ ಸೇನಾಧಿಪತಿಗಳು ಭಯಪೀಡಿತರಾದರು. ಆ ಕಾಲದಲ್ಲಿ ರಾಜ್ಯಭಾರ ಮಾಡ್ತಿದ್ದಂತ ಹೇರೋದನು ಆ ಮಗುವಿನ ಸಾಯಿಸಬೇಕೆಂಬುದಾಗಿ ಬಹಳ ಸಂಚ ಹಾಕಿದನು ಪ್ರಿಯರೇ. ಆದ್ರೂ ಸಹ ದೇವ ಶಕ್ತಿಯಿಂದ, ಆತ್ಮನ ಬಲದಿಂದ ಕರ್ತನು ಬೆಳೀತಾ ಬಂದನು ಪ್ರಿಯರೇ. ಬಾಲ್ಯದಲ್ಲಿ ಅನೇಕ ಉಪದೇಶಗಳನ್ನು ಕೇಳುತ್ತಾ ಯೌವನ ಕಾಲದಲ್ಲಿ ಅಂದ್ರೆ ತನ್ನ 30ನೇ ವರ್ಷದಲ್ಲಿ ಆತನು ಸೇವೆಯನ್ನು ಪ್ರಾರಂಭ ಮಾಡಿ ಅನೇಕ ಸುವಾರ್ತೆಗಳನ್ನು ಸಾರುತ್ತಾ, ಅನೇಕ ಪಾವಗಳನ್ನು ಮಾಡುತ್ತಾ, ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾ, ದೇವರಾಜ್ಯದ ಕುರಿತು ವಾಕ್ಯ ಮಾತನಾಡುತ್ತಾ ಕರ್ತನು ಉಪದೇಶ ಮಾಡುತ್ತಾ ಅದನ್ನು ಪ್ರಿಯರೇ. ಅಂತ ಸಂದರ್ಭದಲ್ಲಿ ಕ್ರೂರಿಯಾದಂತ ಜನರು ಆತನ್ನು ಸಾಯಿಸಬೇಕೆಂಬುದಾಗಿ ಆಲೋಚನೆ ಮಾಡಿದಾಗ ಆತನ ಜೊತೆಲಿದ್ದಂತ 12 ಶಿಷ್ಯರುಗಳಲ್ಲಿ ಒಬ್ಬ ಅಂದರೆ ಇಸ್ಕರಿಯೋತ ಯೂದನು ಯೇಸುವನ್ನು ಆ ಸಿಪಾಯಿಗಳಿಗೆ ಒಪ್ಪಿಸಿಕೊಟ್ಟನು. ಆ ಸಿಪಾಯಿಗಳು ಆತನನ್ನು ತೆಗೆದುಕೊಂಡು ಹೋಗಿ ಆತನಿಗೆ ಅನೇಕ ಹಿಂಸೆಗಳನ್ನು ಕೊಟ್ಟಿರುವಂತದ್ದು ನಾವು ಸತ್ಯವೇದದಲ್ಲಿ ಈಗಾಗಲೇ ಕೇಳಿದ್ದೇವೆ, ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಮುಳ್ಳಿನ ಕೇಟ ಆತನ ತಲೆ ಮೇಲೆ ಇಟ್ಟು ಚಾಟಗಳಿಂದ ಹೊಡೆಯುತ್ತಾ ಒಂದು ಭಾರವಾದ ಒಂದು ಶಿಲುಬೆಯನ್ನು ಆತನ ಭುಜದ ಮೇಲೆ ಇಟ್ಟು ಆ ಒಂದು ಗೊಲ್ಗೊಥಾ ಬೆಟ್ಟಕ್ಕೆ ಹೊಡೆದುಕೊಂಡು ಹೋಗ್ತಾ ಇದ್ದಾರೆ ಪ್ರಿಯರೇ. ಆ ಕಪ್ಪಲಗೊಂಡ ಸ್ಥಳಕ್ಕೆ ತೆಗೆದುಕೊಂಡು ಕರ್ತನನ್ನು ಹೋಗುತ್ತಾ ಇದ್ದಾರೆ. ಅಲ್ಲಿ ಹೋಗಿದ ಮೇಲೆ ಆತನ ಅನೇಕ ಅಪಹಾಸ್ಯಗಳನ್ನು ಮಾಡಿ ಆತನ ಮೇಲೆ ಉಗುಳಿ ಆತನ ಬಟ್ಟೆಗಳನ್ನು ತೆಗೆದು ಮತ್ತೆ ಏನ್ ಮಾಡಿದ್ರಿ, ಅದೇ ಶಿಲ್ಬೆ ಮೇಲೆ ಮಲಗಿಸಿ ಕೈ ಕಾಲುಗಳಲ್ಲಿ ಮಳೆಯನ್ನು ಹೊಡೆದು ಶಿಲ್ಬೆಗೆ ಹಾಕಿದ್ದಾರೆ ಪ್ರಿಯರೇ. ಸುಮಾರು ಬೆಳಗಿನ ಜಾವದಲ್ಲಿ ಆತನನ್ನು ಶಿಲ್ಬೆಗೆ ಹಾಕಿದರೆ ಸಾಯಂಕಾಲ ಪ್ರಾರ್ಥನೆವರೆಗೂ ಆತನ ಶಿಲ್ಬೆ ಮೇಲೆ ಇದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡುವಂತರಾಗಿದ್ದೇವೆ ಪ್ರಿಯರೇ. ಆ ಶಿಲ್ಬೆ ಮೇಲೆ ಕರ್ತನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 7 ಮಾತುಗಳನ್ನು 7 ಮಾತು ಅಷ್ಟೇ. ಯಾಕಂದ್ರೆ ಅದನ್ನು ಬಹಳ ಹಿಂಸೆ ಕೊಟ್ಟಿದ್ರು, ಬಹಳ ನೋವಿತ್ತು ಅವನಿಗೆ. ಅದರ ಶಕ್ತಿನೇ ಇರಲಿಲ್ಲ, ಫುಲ್ ನಿಶಕ್ತಿಯಾಗಿದ್ದ. ಆದ್ರೂ ಸಹ ಕರ್ತನಲ್ಲಿ 7 ಮಾತುಗಳನ್ನು ಆಡಿಸಿದ್ದಾನೆ. ಆ 7 ಮಾತುಗಳಲ್ಲಿ ಮೊದಲೆರಡು ಮಾತುಗಳು ಅವನು ದೈವ ರಾಜ್ಯದ ಕುರಿತು, ದೈವ ಶಕ್ತಿಯ ಕುರಿತು ಮಾತನಾಡಿದಾನೆ ಪ್ರಿಯರೇ. ಈಗಾಗಲೇ ಸೋದರ ಹೇಳಿದ್ರು, ತಂದೆಯೇ ಅವ್ರು ಏನ್ ಮಾಡ್ತಾ ಇರ್ತಾರ, ಹರಿಯರು
ಕ್ಷಮಿಸು ಎಂಬುದಾಗಿ. ಈ ಪಾಪಗಳನ್ನು ಕ್ಷಮಿಸುವಂತ ಶಕ್ತಿ ದೇವರಿಗೆ ಮಾತ್ರ ಇದೆ ಪ್ರಿಯರೇ. ಪಾಪಗಳನ್ನು ಕ್ಷಮಿಸುವಂತ ಶಕ್ತಿ ಮನುಷ್ಯನಿಗೆ ಯಾವನಿಗೂ ಇಲ್ಲ. ಒಬ್ಬನ ಪಾಪ ಕ್ಷಮಿಸಬೇಕಾದ್ರೆ ಅದು ದೇವರಿಂದಲೇ ಮಾತ್ರ ಸಾಧ್ಯ. ಆತನ ರಾಜ್ಯದ ಕುರಿತು, ಆತನ ಶಕ್ತಿಯ ಕುರಿತು ಒಂದು ಪಾಪವನ್ನು ಕ್ಷಮಾಪಣೆ ಮಾಡ್ತಾ ಇದ್ದಾನೆ ಪ್ರಿಯರೇ. ಇಲ್ಲಿ ಒಂದನೇ ಮಾತು ಕ್ಷಮಿಸಿ ಎಂಬುದಾಗಿದ್ದರೆ, ಇಲ್ಲಿ ಎರಡನೇ ಮಾತು ತನ್ನ ಪಕ್ಕದಲ್ಲಿರುವಂತ ಕಳ್ಳನಿಗೆ ಹೇಳ್ತಿದ್ದಾನೆ, ಈ ಹೊತ್ತೇ ನನ್ನ ಸಂಗಡ ಪರದೇಶಿನಲ್ಲಿರು ಎಂಬುದಾಗಿ. ಇದು ಸಹ ದೇವರಾಜ್ಯದ ಕುರಿತು ಮಾತನಾಡ್ತಾ ಇದ್ದಾನೆ ಪ್ರಿಯರೇ. ಒಂದು ವ್ಯಕ್ತಿಯನ್ನು ತನ್ನ ರಾಜ್ಯಕ್ಕೆ ತೆಗೆದುಕೊಂಡು ಅಧಿಕಾರ ಆತನಿಗೆ ಮಾತ್ರ ಇದೆ ಪ್ರಿಯರೇ. ಇಲ್ಲಿ ಮೊದಲನೇ ಮಾತು ಮತ್ತು ಎರಡನೇ ಮಾತು ಆತನ ದೇವ ರಾಜ್ಯದ ಕುರಿತು ಮಾತನಾಡಬೇಕಾದ್ರೆ, ಇಲ್ಲಿ ಮೂರನೇ ಮಾತು ನೋಡ್ತೀನಿ ನಾನು, ಭೂಲೋಕದ ಕುರಿತು ಮಾತನಾಡ್ತಾ ಇದ್ದೇನೆ ಪ್ರಿಯರೇ. ಒಂದು ತಾಯಿಯ ಒಂದು ಮಗನ ಪ್ರೀತಿಯ ಕುರಿತು ಮಾತನಾಡ್ತಾ ಇದ್ದೇನೆ ಪ್ರಿಯರೇ. ಈ ಭೂಲೋಕದಲ್ಲಿ ಮನುಷ್ಯರಂತ ನಮಗಳಿಗೆ ಒಂದು ಮಾದರಿಯನ್ನು ಆತನು ಕೊಡುತ್ತಾ ಇದ್ದಾನೆ ಪ್ರಿಯರೇ. ಈ ಮೂರನೇ ಮಾತಿಗೆ ನಾವು ಆಧಾರವಾಗಿ ಸತ್ಯವಾದ ಒಂದು ವಾಕ್ಯ ಪ್ರಯಾಣ ಮಾಡೋಣ. ಆ ಸಂತ ಲೂಕನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯದ 26ನೇ ಮತ್ತು 27ನೇ ವಚನ ದಯವಿಟ್ಟು ಸಭಿಕರು ಓದಿ ಸಹಕರಿಸಬೇಕು. ಸಂತ ಯೋಹಾನನು ಬರೆದಂತ ಸುವಾರ್ತೆ 19ನೇ ಅಧ್ಯಾಯದ 26 ಮತ್ತು 27 ಒಂದು ವಚನ ಮಾತ್ರ ಓದಿ ಸಹಕರಿಸಬೇಕು. ಯೇಸು ತನ್ನ ತಾಯಿಯನ್ನು ಪಕ್ಕದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ ಈಗ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನಲ್ಲಿ ನನ್ನ ಪ್ರೀತಿಯ ದೈವ ಜನರೇ, ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಿದ್ದೀವಿ. ಇಲ್ಲಿ ಕರ್ತನು ತನ್ನ ತಾಯಿಯನ್ನು ನೋಡಿ ಈ ಮಾತನ್ನು ಹೇಳುತ್ತಾ ಇದ್ದಾನೆ ಎಂಬುದಾಗಿ ಪ್ರಿಯರೇ. ಇಲ್ಲಿ ಯೇಸುವನ್ನು ಅನೇಕ ಚಿತ್ರಹಿಂಸೆ ಕೊಟ್ಟು ಸಿಲಿಬೆ ಮೇಲೆ ಹಾಕಿ ಅನೇಕ ನೋವನ್ನು ಪಡೆಯುತ್ತಿರುವಾಗ ಆತನ ಹೆತ್ತಂತ ತಾಯಿ ಕೆಳಗಡೆ ನಿಂತು ಕಣ್ಣೀರಿನಿಂದ, ದುಃಖದಿಂದ, ವೇದನೆಯಿಂದ ತನ್ನ ಮಗನನ್ನು ನೋಡ್ತಾ ಇದ್ದಾಳೆ ಪ್ರಿಯರೇ. ಆ ಮಗನನ್ನು ನೋಡುವಾಗ ಅವಳ ಕರುಳು ಕಿತ್ತು ಬರಿತಾ ಇದೆ ಪ್ರಿಯರೇ. ಇದು ಅವಳು ಯೌವನಸ್ಥ ಕಾಲದಲ್ಲಿಯೇ ಪ್ರಾಯದಲ್ಲಿದ್ದಾಗ ನಿಶ್ಚಿತಾರ್ಥ ಆಗಿತ್ತು. ಒಂದು ಗಂಡಿಗಳ ಕೂಡಲಲ್ಲ, ಗಂಡಿನ ಜೊತೆ ಸಂಬಂಧ ಇಲ್ಲದಿದ್ರು ಸಹ ಪವಿತ್ರಾತ್ಮನ ಮೂಲಕ ಅವಳು ಬಸರಿಯಾಗಿದ್ದಳು ಪ್ರಿಯರೇ. ಅನೇಕ ಜನರು ಅನೇಕ ನಿಂದನೆ ಮಾತನಾಡಿದರು. ಆತನಿಗೆ ಮದುವೆ ಮಾಡಿಕೊಳ್ಳುವನು ಸಹ ನಾನು ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಎಂಬುದಾಗಿ ಅನೇಕ ಅವಮಾನ ಅಭ್ಯಾಸಗಳು ಮಾಡಿದನು ಪ್ರಿಯರೇ. ಅದೆಲ್ಲ ಅವಮಾನಗಳನ್ನು ಅವಳು ಸಹಿಸಿಕೊಂಡು 9 ತಿಂಗಳ ಮಗನನ್ನು ಹೊಟ್ಟೆಲಿಟ್ಟುಕೊಂಡು ಬೆಳೆಸ್ತಾ ಇದ್ದಾಳೆ ಪ್ರಿಯರೇ. ಸಾವು ಮತ್ತು ಮಧ್ಯದ ಒಂದು ನೋವಿನಲ್ಲಿ ಆ ಮಗುವನ್ನು ಹೇರ್ತಾ ಇದ್ದಾಳೆ ಪ್ರಿಯರೇ. ಅಷ್ಟು ಮಾತ್ರವಲ್ಲದೆ 33 ವರ್ಷಗಳ ಕಾಲ ಅವನನ್ನು ಪೋಷಿಸ್ತಾ ಇದ್ದಾಳೆ. 33 ವರ್ಷಗಳ ಮಗನನ್ನು ಪೋಷಿಸ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಒಬ್ಬ ಯೌವನಸ್ಥ ಮಗನು ತನ್ನ ಮಗನ ಶಿಲುಬೆ ಮೇಲೆ ಸಾಯ್ತದ ನೋಡಿ ದುಃಖದಿಂದ ಕಣ್ಣೀರುತ್ತಾ ಇದ್ದಾಳೆ ಪ್ರಿಯರೇ.